ಇದನ್ನು ಉದ್ಘಾಟನೆ ಮಾಡಿಕೊಡುವಂಥವರು ಸದ್ಗುರು ಮಧುಸೂದನ ಸಾಯಿ ಸ್ವಾಮಿಗಳು. ಇವರು ಈ ಕಾರ್ಯಕ್ರಮವನ್ನು, ಈ ಟೆಕ್ನಿಕಲ್ ಸೆಷನ್ನ ಪ್ಯಾನಲ್ ಡಿಸ್ಕಷನ್ ಉದ್ಘಾಟನೆ ಮಾಡಿಕೊಡುವಂಥದ್ದಾಗುತ್ತೆ. ಎರಡನೇ ಭಾಗ ಅಟಲ್ ಪ್ರಶಸ್ತಿ, ಅಟಲ್ ಪುರಸ್ಕಾರ. ಅಟಲ್ ಪುರಸ್ಕಾರನ್ನ ಪ್ರಶಸ್ತಿ ಕೊಡುವಂಥದ್ದಾಗ್ತಿದೆ. ಇದು ಸಂಜೆಯ ಕಾರ್ಯಕ್ರಮ. ಇದನ್ನು ಉದ್ಘಾಟನೆ ಮಾಡಿಕೊಡೋರು ನಮ್ಮ ಕೇಂದ್ರದ ಸಚಿವರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಎಚ್.ಡಿ. ಕುಮಾರಸ್ವಾಮಿಯವರು. ಹಾಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ನಿಕಟಪೂರ್ವ ಮುಖ್ಯಮಂತ್ರಿಗಳು, ಲೋಕಸಭಾ ಸದಸ್ಯರಾಗಿರುವಂಥ ಬಸವರಾಜ ಬೊಮ್ಮಾಯಿ ಅವರು, ಇದರ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥದ್ದು ನಮ್ಮ ಸನ್ಮಾನ್ಯ ಕೃಷ್ಣೇಗೌಡರು, ಪ್ರೊಫೆಸರ್ ಕೃಷ್ಣೇಗೌಡರು, ಇನ್ನಿತರ ಎಲ್ಲ ಶಿಕ್ಷಣ ಕ್ಷೇತ್ರದ ಸಾರ್ವಜನಿಕರು, ಗಣ್ಯಮಾನ್ಯರು, ಇಡೀ ರಾಜ್ಯದ ನಾನಾ ಭಾಗದಿಂದ ಎಲ್ಲರೂ ಬಂದು ಭಾಗವಹಿಸುವಂಥದ್ದಾಗ್ತಿದೆ. ನೋಂದಾಯಿಸಿಕೊಳ್ಳಿಕ್ಕೂ ಆನ್ಲೈನ್ನಲ್ಲೂ ನೋಂದಾಯಿಸಿಕೊಳ್ಳಿಕ್ಕೆ ಅವಕಾಶವನ್ನು ಸಹ ಮಾಡುವಂಥದ್ದಾಗಿದೆ. ಹಾಗೂ ನೇರವಾಗಿ ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಡುವಂಥದ್ದು. ಈ ಪ್ರಶಸ್ತಿಯನ್ನು ಈ ಬಾರಿ 3 ಜನಕ್ಕೆ ಕೊಡುವಂಥದ್ದಾಗ್ತಿದೆ. ಒಂದು ಡಾಕ್ಟರ್ ಗೋವಿಂದ ರಂಗರಾಜನ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ನಿರ್ದೇಶಕರು. ಇವರು ಮ್ಯಾಥಮೆಟಿಕ್ಸ್ ಪ್ರೊಫೆಸರ್. ಅದಲ್ಲದೆ ನಿರ್ದೇಶಕರಾಗಿರುವಂತಹ ಈ ಅವಧಿಯಲ್ಲಿ ಒಂದು ಬಹಳ ಉತ್ತಮವಾಗಿರುವಂಥ ಒಳ್ಳೆ ಕಲ್ಪನೆ, ಲೈಫ್ ಸೈನ್ಸ್, ಹೆಲ್ತ್ ಸೈನ್ಸ್ ಮತ್ತು ಟೆಕ್ನಾಲಜಿ ಮೂರನ್ನು ಒಳಗೊಂಡಂತೆ ಒಂದು ವೈದ್ಯಕೀಯ ಶಾಲೆ ಇಡೀ ದೇಶದಲ್ಲಿ ಎಲ್ಲೂ, ನನಗೆ ಗೊತ್ತಿದ್ದಾಗ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ. ಮತ್ತು ಇಡೀ ದೇಶದಲ್ಲಿ ನಂಬರ್ 1 ಸಂಸ್ಥೆ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಈ ಸಂಸ್ಥೆ ಅಡಿಯಲ್ಲಿ ಇಂಥ ಒಂದು ಒಳ್ಳೆ ಕಲ್ಪನೆ ಇಟ್ಕೊಂಡು ಈ ಕಾಲಕ್ಕೆ ಬಹಳ ಪ್ರಸ್ತುತವಾಗಿರೋದು. ನಾವು ಇಡೀ ವಿಶ್ವದ ಜೊತೆಯಲ್ಲಿ ವೈದ್ಯಕೀಯ ಕ್ಷೇತ್ರ ಬಹಳ ವೇಗದಲ್ಲಿ ಬೆಳೀತಿದೆ. ಟೆಕ್ನಾಲಜಿ, ಲೈಫ್ ಸೈನ್ಸ್ ಮತ್ತು ಹೆಲ್ತ್ ಸೈನ್ಸ್. ಬರೀ ಹೆಲ್ತ್ ಸೈನ್ಸ್ ಎಲ್ಲ ಬೇರೆ ಬೇರೆನೇ ಕೆಲಸ ಮಾಡ್ತಾರೆ. ಹೆಲ್ತ್ ಸೈನ್ಸ್ ಅವರೇ ಬೇರೆ ಮಾಡ್ತಾರೆ, ಲೈಫ್ ಸೈನ್ಸ್ ಅವರೇ ಬೇರೆ ಇರ್ತಾರೆ, ಟೆಕ್ನಾಲಜಿ ಅವರೇ ಬೇರೆ ಇರ್ತಾರೆ. ಆದರೆ ಇಲ್ಲಿ ಈ 3 ಜನನು ಒಟ್ಟಿಗೆ ಬರುವಂಥದ್ದಾಗುತ್ತೆ. ಒಟ್ಟಿಗೆ ಬಂದು ಬಹಳ ಅವಶ್ಯಕತೆ ಇರುವಂಥದ್ದು. ಇದನ್ನ CSR ಫಂಡಿನ ಮೂಲಕ 1000 ಕೋಟಿಯಷ್ಟು ಹಣವನ್ನು CSR ಫಂಡ್ನಲ್ಲೇ ದಾನಿಗಳು, CSR ಫಂಡ್ ಮತ್ತು ದಾನಿಗಳು, CSR ಫಂಡ್ ಅಂತ ನಾನು ಹೇಳಲ್ಲ, ದಾನಿಗಳ ದುಡ್ಡಲ್ಲಿ ಇಂಥ ಒಂದು ದುಡ್ಡಿಗಿಂತನೂ ದುಡ್ಡು, ಕಲ್ಪನೆ ಮತ್ತು ಅವಶ್ಯಕತೆಯನ್ನು, ನಮ್ಮ ದೇಶಕ್ಕೆ ಅವಶ್ಯಕತೆ ಇದನ್ನು ಪೂರೈಸುವ ದಿಕ್ಕಿನಲ್ಲಿ ಬಹಳ ಉತ್ತಮ ಪ್ರಯತ್ನವನ್ನು ಮಾಡಿರುವಂಥ, ಈ ಸತ್ಕಾರ್ಯವನ್ನು ಮಾಡಿರುವಂಥ ಗೋವಿಂದ ರಂಗರಾಜನ್ ಅವರಿಗೆ ಅಟಲ್ ಪುರಸ್ಕಾರನ ಪ್ರಶಸ್ತಿಯನ್ನು ಕೊಡಲಿಕ್ಕೆ ಒಬ್ಬರು ಆಯ್ಕೆಯಾಗಿದ್ದಾರೆ.